ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಬೋಲ್ಡ್ ಪ್ರೆಡಿಕ್ಷನ್. ಟಾಸ್ ಗೆದ್ದವರೇ ಮ್ಯಾಚ್ ಗೆಲ್ತಾರ ಅಥವಾ ಇಂಗ್ಲೆಂಡ್ ನ ಪವರ್ ಹಿಟ್ಟರ್ ಗಳನ್ನ ಭಾರತದ ಬೌಲರ್ಗಳು ಕಟ್ಟಿ ಹಾಕ್ತಾರ? ವಾಂಕಡೆ 2026 ಈ ಮಹಾ ಸೆಮಿಫೈನಲ್ ಅಸಲಿ ಲೆಕ್ಕಾಚಾರ ಇಲ್ಲಿದೆ. ಭಾರತದ ಪ್ಲೇಯಿಂಗ್ 11 ನಲ್ಲಿ ದೊಡ್ಡ ಬದಲಾವಣೆ. ಈ ಆಟಗಾರನ ಕೈ ಬಿಟ್ರೆ ಭಾರತ ಸೆಮಿಫೈನಲ್ ಸೋಲುತ್ತಾ? ಬನ್ನಿ ಇಂದಿನ ಪಿಚ್ ರಿಪೋರ್ಟ್ ಮತ್ತು ಟೀಮ್ ಸ್ಟ್ರಾಟಜಿ ಏನು ಅಂತೇಳಿ ನೋಡ್ಕೊಂಡ್ ಬರೋಣ. ನಮಸ್ಕಾರ ಸ್ನೇಹಿತರೆ. ವಾಂಕಡೆ ಮೈದಾನ ಸಣ್ಣ ಬೌಂಡ್ರಿ ಮತ್ತು ಭಾರತ ತಂಡ ಬಲಿಷ್ಠವಾದ ಬ್ಯಾಟಿಂಗ್ ಅನ್ನು ಹೊಂದಿದೆ. ಇಂದು ರನ್ ಮಳೆ ಸುರಿಯೋದು ಗ್ಯಾರಂಟಿ. ಆದರೆ ಸ್ಕೋರ್ ಬೋರ್ಡ್ ನಲ್ಲಿ ಎಷ್ಟು ರನ್ ಬರಬಹುದು ಎಂದು ನಿಮಗೆ ಗೊತ್ತಿದೆಯಾ? ನಾನು ಹೇಳಿದ್ರೆ ನನ್ನ ಶಾಕಿಂಗ್ ಪ್ರೆಡಿಕ್ಷನ್ ಅಲ್ಲಿ ಬಂದ್ಬಿಟ್ಟು ಇಂಡಿಯಾ ಒಂದು ವೇಳೆ ಟಾಸ್ ಸೋತು ಬ್ಯಾಟಿಂಗ್ ಅನ್ನ ಫಸ್ಟ್ ಮಾಡಿದರೆ 220ರಿಂದ 230 ರನ್ ಅನ್ನ ಇವತ್ತು ಇಂಗ್ಲೆಂಡ್ ತಂಡಕ್ಕೆ ಬಿಗ್ ಟಾರ್ಗೆಟ್ ಅನ್ನ ಕೊಡೋ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಇಂದು ಟೀಮ್ ಇಂಡಿಯಾದ ಪರ ಯಾವ ಪ್ಲೇಯರ್ ಮಿಂಚಲಿದ್ದಾರೆ ಗೊತ್ತಾ? ಟೀಮ್ ಇಂಡಿಯಾದ ಪರ ಬಂದ್ಬಿಟ್ಟು ಮೋಸ್ಟ್ ಡೇಂಜರಸ್ ಪ್ಲೇಯರ್ ಆಗಿರುವಂತ ಅಭಿಷೇಕ್ ಶರ್ಮಾ ಅವರು ಪಕ್ಕ ಹೇಳ್ತೀನಿ 70 to 80 ರನ್ ಹೊಡೆಯೋದು ಗ್ಯಾರಂಟಿ. ಇದಾದ ನಂತರ ಸೂರ್ಯ ಅವರು ಕೂಡ ಪಕ್ಕ 100% ಅಬ್ಬರಿಸ್ತಾರೆ. ಹಾಗೆ ಇನ್ನು ನಮ್ಮ ಹಾರ್ದಿಕ್ ಪಾಂಡ್ಯ ಅವರದು ಕೂಡ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ನ ಮ್ಯಾಚ್ ಕೂಡ ಇವತ್ತು ನಾವು ನೋಡಬಹುದು. ಇದರ ಜೊತೆಗೆ ಬೂಮ್ರಾ ಅವರ ಯಾರ್ಕರ್ಗಳು ಹಾಗೆ ಬೌನ್ಸ್ ಇಂದ ಪ್ಲೇಯರ್ ಗಳನ್ನ ಕಟ್ಟಿ ಹಾಕೋದು ಇವತ್ತು ಗ್ಯಾರಂಟಿ. ಟೀಮ್ ಇಂಡಿಯಾ ಫೈನಲ್ ಗೆ ಇರೋದು ಕೂಡ ಪಕ್ಕ. ನಾನು ಹೇಳ್ತಾ ಇದ್ದೀನಿ ಇವತ್ತು ನನ್ನ ಬೋಲ್ಡ್ ಪ್ರೊಡಕ್ಷನ್ ಅನ್ನ. ನಿಮ್ಗೆಲ್ಲ ಅನಿಸ್ತಿರ್ಬೋದು ನೀನು ಅಷ್ಟೊಂದು ಹೆಂಗೆ ಕರೆಕ್ಟ್ ಆಗಿ ಬೋಲ್ಡ್ ಪ್ರೊಡಕ್ಷನ್ ಅನ್ನ ಮಾಡ್ತೀಯ ಅಂತೇಳಿ. ನಾನು ಹೇಳ್ತೀನಿ ಏಕಪ್ಪ ಅಂತಂದ್ರೆ ಇದರ ಹಿಂದೆ ಕೂಡ ರೀಸನ್ ಕೂಡ ಇದೆ. ರೀಸನ್ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಅಂಡ್ ಅಭಿಷೇಕ್, ಇಶಾನ್, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಬಂದ್ಬಿಟ್ಟು ವಾಂಕಡೆ ಮೈದಾನ ಪ್ರತಿ ಒಂದು ಮೂಲೆಯೂ ಕೂಡ ಇವರಿಗೆ ಗೊತ್ತಿದೆ. ಈ ಪಿಚ್ ಎಷ್ಟು ಬೌನ್ಸ್ ಆಗುತ್ತೆ ಹಾಗೆ ಯಾವ ರೀತಿ ಟರ್ನ್ ಅನ್ನ ಪಡೆದುಕೊಳ್ಳುತ್ತೆ ಅಂತೇಳಿ. ಹಾಗಾಗಿ ಇವತ್ತು ಮುಂಬೈನ ಪ್ಲೇಯರ್ಸ್ ಬಂದ್ಬಿಟ್ಟು ಧಮಾಕ ಮಾಡ್ತಾರೆ. ಓಕೆ, ನಮ್ಮ ಪವರ್ ಹಿಟ್ಟರ್ಗಳ ಜೊತೆ ನಮ್ಮ ಸೂರ್ಯ ಅವರು ಟಾಸ್ ಗೆಲ್ಲೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏಕಪ್ಪ ಅಂತಂದ್ರೆ ವಾಂಕಡೆ ಪಿಚ್ ನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ ಆಡುವವರಿಗೆ ಈಸಿ ಆಗುತ್ತೆ. ಏಕಪ್ಪ ಅಂತಂದ್ರೆ ಅಲ್ಲಿ ಡ್ಯೂ ಕೂಡ ಬರುತ್ತೆ, ಹಾಗೆ ಬ್ಯಾಟಿಂಗ್ ಆಡೋದಕ್ಕೆ ಬಂದ್ಬಿಟ್ಟು ತುಂಬಾನೇ ಈಸಿ ಆಗುತ್ತೆ. ಹಾಗಾಗಿ ಇಂಡಿಯಾ ಬಂದ್ಬಿಟ್ಟು ಟಾಸ್ ಗೆಲ್ಲೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೆಂಡ್ ಪ್ಲೇಯರ್ ಬಂದ್ಬಿಟ್ಟು ಯಾರು ತಲೆನೋವಾಗಬಹುದು ಇವತ್ತು ಇಂಡಿಯಾಗೆ ಅಂತಂದ್ರೆ ನಂದು ಮೇನ್ ಪ್ಲೇಯರ್ ಅಂತಂದ್ರೆ ಅದು ಜಾಸ್ ಬಟ್ಲರ್ ಅವರು ಬಂದ್ಬಿಟ್ಟು ಟೂರ್ನಮೆಂಟ್ ಪೂರ ರನ್ ಮಾಡಿಲ್ಲ ಅಂತ ನೀವು ಕೇಳಬಹುದು. ಅವ್ರು ಬಂದ್ಬಿಟ್ಟು ಕ್ರೂಷಿಯಲ್ ಪ್ಲೇಯರ್. ಯಾವಾಗ ಟೀಮ್ ಸಂಕಷ್ಟದಲ್ಲಿರುತ್ತೆ, ಯಾವಾಗ ನಾಕ್ಔಟ್ ಮ್ಯಾಚ್ ಇರುತ್ತೆ ನೋಡಿ, ಆವಾಗಲೇ ಅವರ ಪ್ರತಿಭೆ ಬಂದ್ಬಿಟ್ಟು ಹೊರಗೆ ಬರೋದು. ಹಾಗಾಗಿ ಜಾಸ್ ಬಟ್ಲರ್ ಅವರು ಇಂದು ರನ್ ಗಳಿಸಬಹುದು. ಇನ್ನು ಇವರಾಯ್ತಪ್ಪ ಅಂತಂದ್ರೆ ಇನ್ನೊಬ್ಬ ಪ್ಲೇಯರ್ ಅದು ವಿಲ್ ಜಾಕ್ಸ್ ಬೌಲಿಂಗ್ ಕಮ್ ಬ್ಯಾಟಿಂಗ್ ಮಾಡುವಂತ ಆಟಗಾರ. ಇವರು ಕೂಡ ಟೂರ್ನಮೆಂಟ್ ಅಲ್ಲಿ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಅಂಡ್ ಇವ್ರದ್ದು ಕೂಡ IPL ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಮುಂಬೈ ತಂಡಕ್ಕೆ ಕೂಡ ಆಡಿದ್ದಾರೆ. ವಿಲ್ ಜಾಕ್ಸ್ ಅವ್ರಿಗೂ ಕೂಡ ವಾಂಕಡೆ ಮೈದಾನ ಗೊತ್ತಿರೋದ್ರಿಂದ ಇವರು ಕೂಡ ಕ್ರೂಸಿಯಲ್ ಪ್ಲೇಯರ್ ಆಗ್ತಾರೆ ಇಂಗ್ಲೆಂಡ್ ನ ಪರವಾಗಿ. ಇವರ ಜೊತೆಗೆ ಜೋಫ್ರಾ ಆರ್ಚರ್, ಟೀಮ್ ಇಂಡಿಯಾಗೆ ಬ್ಯಾಟಿಂಗ್ ಮಾಡುವಾಗ ಅಡ್ಡಿಯಾಗುವಂತ ಬಾಲರ್ ಅಂದ್ರೆ ಅದು ಜೋಫ್ರಾ ಆರ್ಚರ್ ಅವರೇ. ಜೋಫ್ರಾ ಆರ್ಚರ್ ಅವ್ರದ್ದು ಬಂದ್ಬಿಟ್ಟು ಮೇನ್ ಸ್ವಿಂಗ್, ಇನ್ ಸ್ವಿಂಗ್ ಹಾಗೆ ಔಟ್ ಸ್ವಿಂಗ್ ಹಾಗೆ ಇವರ ಬೌನ್ಸ್ ಕನ್ಸಿಸ್ಟೆನ್ಸಿಯಾಗಿ ಬೌಲಿಂಗ್ ಮಾಡುವಂತ ಪ್ಲೇಯರ್ ಜೋಫ್ರಾ ಆರ್ಚರ್ ಅವರು. ಹಾಗಾಗಿ ಜೋಫ್ರಾ ಆರ್ಚರ್ ಅವರು ಕೂಡ ಟೀಮ್ ಇಂಡಿಯಾಗೆ ಸಂಕಷ್ಟವನ್ನ ತರಬಹುದು. ಟೀಮ್ ಇಂಡಿಯಾದಲ್ಲಿ ಇವತ್ತು ಒಂದು ಬದಲಾವಣೆ ಕೂಡ ಆಗುವ ಚಾನ್ಸಸ್ ಇರುತ್ತೆ. ಹರ್ಷದೀಪ್ ಸಿಂಗ್ ಅವರ ಬದಲಿಗೆ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಅವರು ಇವತ್ತು ಪ್ಲೇಯಿಂಗ್ 11 ನಲ್ಲಿ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಾಗೆ ನಿಮಗೇನನ್ಸುತ್ತೆ? ಟೀಮ್ ಇಂಡಿಯಾ ಬಂದ್ಬಿಟ್ಟು ಇವತ್ತು ಎಷ್ಟು ರನ್ ಅನ್ನ ಕಲೆ ಹಾಕುತ್ತೆ ಹಾಗೆ ಇಂಗ್ಲೆಂಡ್ ತಂಡವನ್ನ ಎಷ್ಟು ಈಸಿಯಾಗಿ ಸೋಲಿಸ್ತಾರೆ? ಅಂಡ್ ನನ್ನ ಪ್ರೆಡಿಕ್ಷನ್ ಬಗ್ಗೆ ನಿಮಗೇನನ್ಸುತ್ತದೆ ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ.